Presentation restart. Okay. ಓಕೆ, ಶಿವಾನಂದ ಪ್ರಭು ಮಾಡ್ತಾ ಇದಾರೆ ಮಾತಾಜಿ, ನೀವು ಮಾಡಿ. Okay. ಥ್ಯಾಂಕ್ ಯು, ಸಾರಿ. ಸೊ ಈಗ ಈ ಪಾಶ್ರಮ್ನಲ್ಲಿ ಆಂಡಾಳ್ ಮಳೆ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾಳೆ. ಪರ್ಜನ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೇಗ್ ಮಳೆ ಕೊಡಬೇಕು, ಎಷ್ಟು ಮಳೆ ಕೊಡಬೇಕು, ಮತ್ತೆ ತುಂಬಾ ಕಮ್ಮಿ ಮಳೆ ಕೊಟ್ರು ಬೆಳೆಗೆ ಅದು ಸರಿ ಹೋಗಲ್ಲ. ಮತ್ತೆ ವಿ ಆಲ್ಸೋ ಸೀನ್ ಈ ಇದು ಏನು ಕೃಷಿ ಏನು ಈ ಮಳೆ ಸರಿಗ್ ಬರ್ಲಿಲ್ಲ ಅಂದ್ರೆ ಬೆಳೆನೂ ಸರಿಗೆ ಇರಲ್ಲ ಅಂತ ಹೇಳಿ ನೋಡಿದೀವಿ. ಸೊ ಆಂಡಾಳ್ ನಮ್ಗೆ ಗೊತ್ತಿರೋ ಹಾಗೆ ತನ್ನನ್ನು ಗೋಪಿ ಜನ ತರನೇ ಭಾವಿಸ್ತಾಳೆ. ಅವಳು ವಿಷ್ಣು ಚಿತ್ತರ ಮನೆಯಲ್ಲಿ ಹುಟ್ಟಿದ್ರುನು ತನ್ನನ್ನು ಅವಳು ಈ ಗೋಪ ಸಮುದಾಯದಲ್ಲಿ ಒಬ್ರು ಅಂತ ಭಾವಿಸ್ಕೊಂಡು ಅವಳು ಎಲ್ಲ ಈ ಸಮುದಾಯಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಪರ್ಜನ್ಯ ದೇವತೆ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಸರಿಗೆ ಮಳೆ ಕೊಡಪ್ಪ ಅಂತ ಹೇಳಿ. ಆಕ್ಚುಲಿ ಇಲ್ಲಿ ಏನ್ ಹೇಳ್ತಾರೆ, ಈ ಆಂಡಾಳ್ ಅವಳಿಗೆ ಅಪಾರ ಕೃಷ್ಣ ಭಕ್ತಿ ಇತ್ತು. ಅಂಡ್ ಚಿಕ್ಕ ವಯಸ್ಸಿಂದಾನೇ ಅವರ ತಂದೆ ಪೆರಿಯಾಳ್ವಾರ್ ಇಂದ ಕೃಷ್ಣನ ಬಗ್ಗೆ ಕತೆ ಕೇಳಿ 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 ಅವಳಿಗೆ ಕೃಷ್ಣನನ್ನೇ ಮದುವೆ ಆಗ್ಬೇಕು ಅಂತ ಅವಳಿಗೆ ಅಷ್ಟು ದೃಢ ನಿಶ್ಚಯ ಇತ್ತು. ಅಂಡ್ ನಮ್ಗೆ ಗೊತ್ತಿರೋ ಹಾಗೆ ಆಂಡಾಳ್ ಭೂದೇವಿಯವರ ಇನ್ಕಾರ್ನೇಷನ್, ಅವರ ಅವತಾರ. ಸೊ ಅವಳಿಗೆ ಕೃಷ್ಣನನ್ನೇ ಮದುವೆ ಆಗ್ಬೇಕು ಅಂತ ಇತ್ತು. ಅಂಡ್ ಚಿಕ್ಕ ವಯಸ್ಸಲ್ಲೇನೆ 5 ವರ್ಷ ವಯಸ್ಸಲ್ಲೇನೆ ಅವಳು ನಗರ ಸಂಕೀರ್ತನೆಯನ್ನ ಮಾಡಿದ್ಲು. ಅವಳಿಗಿದ್ದಿದ್ ಕೃಷ್ಣ ಭಕ್ತಿ ಎಲ್ಲಾರ್ಗು ಕೊಡ್ಬೇಕು ಅಂತ, ಬರೀ ಲೈಕ್ ಶಿ ವಾಸ್ ನಾಟ್ ಸೆಲ್ಫಿಶ್, ಬರೀ ನಾನ್ ಮಾತ್ರ ಭಗವದ್ಧಾಮಕ್ಕೆ ಹೋದ್ರೆ ಸಾಕು ಅಂತ ಆತರ ಇಟ್ಕೊಳ್ದೆ ಇಡೀ ಗ್ರಾಮವನ್ನು ಶ್ರೀವಿಲ್ಲಿಪುತ್ತೂರ್ನಲ್ಲಿ ಇರೋ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನೆಲ್ಲಾರನ್ನು ಕರ್ಕೊಂಡು ಜೊತೆಗೆ ನಗರ ಸಂಕೀರ್ತನೆಗೆ ಕರೆದು ಹೋಗ್ತಾ ಇದ್ಲು. ಅಂಡ್ ಸೊ ಈ ಕೃಷಿ ಸಮುದಾಯಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರದ್ದು ಮೇನ್ ಆಕ್ಯುಪೇಷನ್ ವ್ಯವಸಾಯ ಮತ್ತೆ ಗೋರಕ್ಷಣೆ. ಸೊ ಇದಕ್ಕೆ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಒಂದು ಇದರಲ್ಲಿ ಮಳೆ ಬರಬೇಕು. ಮತ್ತೆ ನಾವು ನೋಡ್ತೀವಿ ವರ್ಷದಲ್ಲಿ ಎಲ್ಲಾ ತಿಂಗಳು ಮಳೆ ಯಾವಾಗ್ಲೂ ಬರ್ತಾನೆ ಇದ್ರೆ ಇಟ್ ಇಸ್ ನಾಟ್ ಗುಡ್. ಇದೆಲ್ಲ ಹಾಳಾಗತ್ತೆ, ಬೆಳೆ ಎಲ್ಲ ಹಾಳಾಗೋಗುತ್ತೆ, ಏನು ಬೆಳೆಯಕ್ಕಾಗಲ್ಲ ಸರಿಗೆ. ಸೊ ಕರೆಕ್ಟ್ ಆಗಿ ಒಂದು ಲೆವೆಲ್ ಆಗಿ ಬರ್ಬೇಕು ಅಂತ ಹೇಳಿ ಅವಳು ಪ್ರಾರ್ಥಿಸುತ್ತಾಳೆ. ಮತ್ತೆ ಅವಳು ಪರಮ ಭಾಗವತೆ, ಸೊ ಪರಮ ಭಕ್ತಿ ಇದ್ದವಳು. ಆದ್ರಿಂದ ಭಾಗವತರನ್ನ ನೋಡಿದ್ರೆ ಈವನ್ ದೇವತೆಗಳು ಬಂದು ಅವ್ರಿಗೆ ಸೇವೆ ಸಲ್ಲಿಸ್ತಾರಂತೆ. ಅವ್ರಿಗೆ ಭಾಗವತರ ಸೇವೆ ಮಾಡೋದು ತುಂಬಾ ಅವ್ರಿಗೆ ಆಹ್ಲಾದಕರ. ಆಲ್ಸೋ ದೇವರು ಲಾರ್ಡ್ ಕೃಷ್ಣ ಏನ್ ಹೇಳ್ತಾರೆ, ಈ ತರ ನನ್ನ ಸೇವೆ ಮಾಡೋದು ಅಫ್ಕೋರ್ಸ್ ನನ್ನ ಡಿವೋಟೀಸ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಬಟ್ ನನ್ನ ಭಕ್ತರಿಗೆ ಯಾರು ಸೇವೆ ಮಾಡ್ತಾರೋ ಅವ್ರನ್ನ ಕಂಡ್ರೆ ನಂಗೆ ಇನ್ನೂ ತುಂಬಾ ಇಷ್ಟ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಆದ್ರಿಂದ ಈ ದೇವತೆಗಳೆಲ್ಲ ಬಂದು ಭಾಗವತರಿಗೆ ಸೇವೆ ಸಲ್ಲಿಸ್ತಾರೆ. ಸೊ ಅವ್ರು ಬಂದು ಕೇಳ್ತಾರೆ ಕಿಂಕರವಾಣಿ ಅಂತ ಹೇಳಿ, ಅದಕ್ಕೆ ಅವ್ರಿಗೆ ಕಿಂಕರಾಸ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಈ ತರ ಗೋದಾದೇವಿ ಇಲ್ಲಿ ಶ್ರೀವಿಲ್ಲಿಪುತ್ತೂರಲ್ಲಿ ಬಂದಿದ್ದಾಳೆ, ಮತ್ತೆ ಪರಮ ಭಾಗವತೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ದೇವತೆಗಳು ದೇ ವಾಂಟ್ ಟು ಗಿವ್ ದೇರ್ ರೆಸ್ಪೆಕ್ಟ್ಸ್ ಅಂಡ್ ದೇ ವಾಂಟ್ ಟು ಆಫರ್ ಸರ್ವಿಸ್. ಸೊ ಈ ತರ ಪರ್ಜನ್ಯ ದೇವತೆಯನ್ನು ಬಂದು ವರುಣ ದೇವನು ಬಂದು ಕೇಳ್ತಾನೆ, ಏನ್ ಸೇವೆ ಸಲ್ಲಿಸ್ಲಿ ನಿಮ್ಗೆ, ಏನ್ ಮಾಡ್ಲಿ ನಾನು ಅಂತ ಹೇಳಿ. ಸೊ ಅದಕ್ಕೆ ಈ ತರ ಇವತ್ತಿನ ಪಾಶ್ರಮ್ ಹೇಳ್ತಾಳೆ ಆಂಡಾಳ್. ಸೊ ಈ ಪಾಶ್ರಮ್ನಲ್ಲಿ ನೋಡಿದ್ವಿ ಆಳಿ ಮಳೆ ಕಣ್ಣ ಒಂದು ನೀ ಕೈ ಕರವೇಲ್. ಸೊ ಈ ಫಸ್ಟ್ ಲೈನ್ ಅಲ್ಲಿ ಇಲ್ಲಿ ಆಳಿ 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 ಅಂತ 4 ಸತಿ ಹೇಳಿದಾಳೆ. ಬಟ್ ಇಲ್ಲಿ ಒಂದೊಂದ್ ಲೈನಲ್ಲೂ ಅದು ಬೇರೆ ಬೇರೆ ಅರ್ಥ ಬರುತ್ತೆ ಅದೇ ಪದಕ್ಕೆ.
ಫಸ್ಟ್ ಲೈನಲ್ಲಿ ಬರೋದು ಆಳಿ ಮಳೆ ಕಣ್ಣ. ಈ ಇದರಲ್ಲಿ ಆಳಿ ಅಂದ್ರೆ ಸುತ್ತಿ ಸುತ್ತಿ ಬರೋದು. ಆಳಿ ಮಳೆ ಕಣ್ಣ ಅಂದ್ರೆ ಸುತ್ತಿ ಸುತ್ತಿ ಮಳೆ ಬರಬೇಕು ಅಂತ ಹೇಳ್ತಾಳೆ. ಈ ಪರ್ಜನ್ಯ ದೇವರು ಬಂದು ಕೇಳ್ದವಾಗ, ನಾನು ಏನ್ ತರ ಯಾವ ತರ ಸೇವೆ ಮಾಡ್ಲಿ ಅಂತ ಕೇಳ್ದವಾಗ ಅವಳು ಹೇಳ್ತಾಳೆ ಈ ತರ ಸುತ್ತಿ ಸುತ್ತಿ ಮಳೆ ಬರಬೇಕು ಅಂತೆಲ್ಲ ಹೇಳಿ. ಸೊ ಈ ಫಸ್ಟ್ ಲೈನ್ದು ಇದು ಟ್ರಾನ್ಸ್ಲೇಷನ್ ಹೀಗೆ ಬರುತ್ತೆ. ಆಳಿ ಅಂದ್ರೆ ವೃತ್ತವಾಗಿ ಸುತ್ತಿ ಸುತ್ತಿ ಬರುವ ಮಳೆ. ಕಣ್ಣ ಅಂದ್ರೆ ಅಧಿಪತಿ, ಪರ್ಜನ್ಯ ದೇವನು ಅಥವಾ ವರುಣ ದೇವ. ಈ ಮಳೆಗೆ ಯಾರು ಅಧಿಪತಿ? ಪರ್ಜನ್ಯ ದೇವ, ವರುಣ. ಒಂದು ನೀ ಕೈ ಕರವೇಲ್ ಅಂದ್ರೆ ಕೈಯಲ್ಲಿ ಏನು ಇಟ್ಕೊಳ್ದೆ ಎಲ್ಲ ಮಳೆನೂ ಚೆನ್ನಾಗಿ ಸುರಿಸ್ಬಿಡು ಭೂಮಿಗೆ ಅಂತ ಹೇಳಿ ಹೇಳ್ತಾಳೆ. ಆಳಿ ಉಳ್ಪುಕ್ಕ ಮುಹಂದ್ ಕೊಡು ಆರ್ತೇರಿ ಅಂದ್ರೆ ಇಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಆಳಿ ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ಒಳಗಡೆ ಹೋಗಿ ಏನೋ ಒಂದು ಬಕೆಟ್ ಅಲ್ಲಿ ನೀರು ತುಂಬಿಸ್ಕೊಳ್ಳೋ ತರ ಈ ತರ ನೀನು ಇದರಲ್ಲಿ ಸಮುದ್ರದ ಒಳಗಡೆ ಹೋಗ್ಬೇಕು, ಆಳಕ್ಕೆ ಹೋಗ್ಬೇಕು. ಅಂದ್ರೆ ಸಮುದ್ರದ ದಡದಲ್ಲಿರೋ ನೀರ್ ಮಾತ್ರ ತಗೋಬೇಡ, ಅದು ಅಷ್ಟು ಕ್ಲೀನ್ ಇರಲ್ಲ ಅಂಡ್ ಇಟ್ ಇಸ್ ನಾಟ್ ಇನಫ್. ಸೊ ಸಮುದ್ರದ ಮಧ್ಯ ಹೋಗಿ ಒಳಗಡೆ ಆಳದಿಂದ ಫುಲ್ ನೀರು ತಗೋಬೇಕು. ಮೊಹಂದ್ ಕೊಡ ಆರ್ತೀರಿ ಅಂದ್ರೆ ಮೊಹಂದ್ ಅಂದ್ರೆ ಫುಲ್ ತುಂಬಿಸ್ಕೊಂಡು ಎಷ್ಟು ನೀರಿದೆಯೋ ಈ ಸಮುದ್ರದಲ್ಲಿ, ಎಷ್ಟು ನೀರಿದೆಯೋ ಅಷ್ಟು ನೀರನ್ನು ತುಂಬಿಸ್ಕೊಂಡು ಮತ್ತೆ ಸೌಂಡ್ ಮಾಡ್ಕೊಂಡು ಕೊಡು ಆರ್ತೀರಿ ಅಂದ್ರೆ ಸೌಂಡ್ ಮಾಡ್ಕೊಂಡು ಮೇಲ್ಗಡೆ ಏರ್ಬೇಕಂತೆ. ಆತರ ಎಲ್ಲ ಅವಳು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾಳೆ, ಈ ತರ ಆಜ್ಞೆ ಇಡ್ತಾ ಇದ್ದಾಳೆ ಪರ್ಜನ್ಯ ದೇವನ್ಗೆ, ಈ ತರ ಎಲ್ಲ ನೀನ್ ಮಾಡ್ಬೇಕು ಅಂತ ಹೇಳಿ. ಥರ್ಡ್ ಲೈನ್ ನಲ್ಲಿ ಊಳಿ ಮುದಲ್ವನ್ ಉರುವಂ ಪೋಲ್ ಮೇಯ್ಕರತ್ ಅಂದ್ರೆ ಊಳಿ ಮುದಲ್ವನ್. ಊಳಿ ಅಂದರೆ ಈ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಎಲ್ಲಾನು ಅನಿಹಿಲೇಷನ್ ಆದವಾಗ ಯಾರಿರ್ತಾರೆ? ಹೂ ಇಸ್ ರಿಮೈನಿಂಗ್ ಆಫ್ಟರ್ ಎವ್ರಿಥಿಂಗ್ ಇಸ್ ಡೆಸ್ಟ್ರಾಯ್ಡ್ ಇಸ್ ಲಾರ್ಡ್ ಶ್ರೀಕೃಷ್ಣ, ಶ್ರೀಮನ್ನಾರಾಯಣ. ಸೊ he is called Mudalvan ಅಂದ್ರೆ he is the first one, the only one who is present after dissolution. ಸೊ ಇಲ್ಲಿ ಆಂಡಾಳ್ ಏನಕ್ಕೆ ಮುದಲ್ವನ್ ಅಂತ ರೆಫರ್ ಮಾಡ್ತಾಳೆ ಅಂದ್ರೆ ಈ ಎಲ್ಲ ಲೈಕ್ ಪ್ರಳಯ ಕಾಲ ಅಂದ್ರೆ ಈ ಎಲ್ಲ ಕ್ರಿಯೇಷನ್ ಏನೇನು ಸರ್ಗ ವಿಸರ್ಗ ಎಲ್ಲ ಆಗಿದೆಯೋ ಇದೆಲ್ಲಾನು ಪ್ರಳಯ ಕಾಲದಲ್ಲಿ ಎಲ್ಲದು ಡಿಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ ಅಂಡ್ ಎವ್ರಿಥಿಂಗ್ ರೆಸ್ಟ್ ಇನ್ ದ ಲಾರ್ಡ್. ಅಂಡ್ ಮತ್ತೆ ದೇವರು ನಮ್ಗೆ ಚಾನ್ಸ್ ಕೊಡ್ತಾರೆ, ಮತ್ತೆ ಕ್ರಿಯೇಷನ್ ಮಾಡಿ ಮತ್ತೆ ಜೀವಾತ್ಮಗಳಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ನಾವು ಯಾವಾಗ ಭಗವಂತನ ಕಡೆ ನಾವು ಹೋಗ್ತೀವಿ, ಅವ್ರ ಇದಕ್ಕೆ ಹೋಗ್ತೀವಿ, ಪರಮಧಾಮಕ್ಕೆ ಯಾವಾಗ ಹೋಗ್ತೀವಿ ಅಂತ, ಯಾವಾಗ ವಾಪಸ್ ಬರ್ತೀವಿ ಮನೆಗೆ ಅಂತ ಕಾಯ್ತಾ ಇದ್ದಾರೆ ದೇವ್ರು. ಸೊ ಈ ತರ ಪ್ರತಿ ಸತಿ ಒಂದೊಂದು ಕ್ರಿಯೇಷನ್ ಅಲ್ಲೂ ಸರ್ಗದಲ್ಲೂ ನಮ್ಗೆ ಚಾನ್ಸ್ ಕೊಡ್ತಾರೆ, ಆಪರ್ಚುನಿಟಿ ಕೊಡ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಹಿ ಹ್ಯಾಸ್ ಎಕ್ಸ್ಟ್ರಾ ಕರುಣೆ, ಎಕ್ಸ್ಟ್ರಾ ಇದು, ಅಂಡ್ ಹಿ ಇಸ್ ವೆರಿ ಹ್ಯಾಪಿ ಆಲ್ಸೋ. ಒಳ್ಳೆ ಮನಸ್ಸಿಂದ, ಒಳ್ಳೆ ಭಾವದಿಂದ ಅಂಡ್ ಫುಲ್ ಕರುಣೆಯಿಂದ ಅವರು ಕ್ರಿಯೇಷನ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವರ ಮೈಕಾಂತಿ ಒಳ್ಳೆ, ಇಟ್ ವಿಲ್ ಬಿ ಗ್ಲೋಯಿಂಗ್ ಅಂಡ್ he has the dark color, dark complexion. ಸೊ ಆ ತರ ಉರುವಂ ಪೋಲ್ ಮೇಯ್ಕರತ್ ಅಂದ್ರೆ ಭಗವಂತನ ರೂಪ ಹೇಗಿದೆಯೋ ಆ ತರ ಕರ್ರಿಗೆ ನೀನು ಕ್ಲೌಡ್ಸ್ ಫಾರ್ಮ್ ಮಾಡ್ಬೇಕು, ಮೇಘ ಆ ತರ ಇರಬೇಕು, ಆ ತರ ಕಪ್ಪು ಬಣ್ಣದಲ್ಲಿರ್ಬೇಕು ಅಂತ. ಪಾಳಿಯನ್ ತೋಳುಡೈ ಪರ್ಪನಾಭನ್ ಕೈಯನ್. ಪಾಳಿ ತೋಳ್ ಅಂದ್ರೆ ಪಾಳಿ ಅಂದ್ರೆ ಸ್ಟ್ರಾಂಗ್ ಭುಜಗಳು, ವೆರಿ ಸ್ಟ್ರಾಂಗ್ ಅಂಡ್ ಬ್ರಾಡ್ ಶೋಲ್ಡರ್ಸ್. ತೋಳ್ ಅಂದ್ರೆ ವೆರಿ ಬ್ಯೂಟಿಫುಲ್ ಆಲ್ಸೋ. ಈ ಜನರಲಿ ನಾವು ನೋಡ್ತೀವಿ ಈ ಬಾಡಿ ಬಿಲ್ಡರ್ಸ್ ಇವರೆಲ್ಲ ಒಳ್ಳೆ ಏನೋ ಸ್ಟ್ರಾಂಗ್ ಆಗಿ ಅವರು ಮಸಲ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಬಟ್ ಬ್ಯೂಟಿ ಅಷ್ಟಿರಲ್ಲ ಆ ಥರ ಹೇಳ್ತಾರೆ.
ಆದ್ರೆ ದೇವರಿಗೆ ಆ ದೃಢವಾದ ಬಾಹು, ಅಗಲವಾದ ಬಾಹು, ಮತ್ತೆ ತುಂಬಾ ಸುಂದರವಾದ ಬಾಹುಗಳು. ಸುಂದರ ಬಾಹು, ದಟ್ಸ್ ಒನ್ ಆಫ್ ದ ನೇಮ್ಸ್ ಆಫ್ ದ ಲಾರ್ಡ್. ಪರ್ಪನಾಭನ್ ಕೈಯಲ್ಲಿ, ಪರ್ಪನಾಭನ್ ಅಂದ್ರೆ ಪದ್ಮನಾಭ, ತಮಿಳಿನಲ್ಲಿ ಪರ್ಪನಾಭನ್ ಅಂತಾರೆ. ಪದ್ಮನಾಭನ್ ಕೈಯಲ್ಲಿ ಅಂದ್ರೆ ಪದ್ಮನಾಭ ಅಂತ ಏನಕ್ಕೆ ರೆಫರ್ ಮಾಡ್ತಾಳೆ ಇಲ್ಲಿ ಆಂಡಾಳ್ ಅಂತ ಹೇಳಿದ್ರೆ, ಪದ್ಮನಾಭ ಅಂದ್ರೆ ತನ್ನ ನಾಭಿಯಲ್ಲಿ ಕಮಲದ ಇಟ್ಕೊಂಡಿರೋನು, ಮತ್ತೆ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ್ದಾನೆ. ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದಾನೆ ಪದ್ಮನಾಭ. ಸೊ ಆ ಟೈಮಲ್ಲಿ ಯೂಶಲಿ ಏನ್ ನೋಡ್ತೀವಿ ಅಂದ್ರೆ, ಇವಾಗ ಒಂದು ರಾಜನಿಗೆ ಯುವರಾಜ ಹುಟ್ಟಿದ್ದಾನೆ ಅವ್ರ ಚಿಕ್ಕ ಮಗು ಹುಟ್ಟಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಎಲ್ಲ ಸಿಟಿಸನ್ಸ್ ಅಂಡ್ ಮಿನಿಸ್ಟರ್ಸ್ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅಂಡ್ ದೇ ರಿಜಾಯ್ಸ್. ಸೊ ಅದೇ ತರ ಈ ಪದ್ಮನಾಭನ ಹೊಕ್ಕಳಲ್ಲಿ ಬ್ರಹ್ಮ ಹುಟ್ಟಿದವಾಗ ಪದ್ಮನಾಭನ ಕೈಯಲ್ಲಿರೋದು ಶಂಖ ಚಕ್ರ. ಸೊ ಈ ದೇ ಆರ್ ಹಿಸ್ ಡಿವೋಟೀಸ್. ಸೊ ಈ ಡಿವೋಟೀಸ್ ದೇ ಆರ್ ವೆರಿ ವೆರಿ ಹ್ಯಾಪಿ. ಅವ್ರು ತುಂಬಾನೇ ಸಂತೋಷ ಪಡ್ತಾರೆ. ಅಂಡ್ ಅವ್ರು ಹೇಗಿರ್ತಾರೆ ಅಂತ ಅದು ಒಂದು ಎಕ್ಸ್ಪ್ಲನೇಷನ್ ಇಲ್ಲಿದೆ ನೆಕ್ಸ್ಟ್ ಲೈನ್ ಅಲ್ಲಿ. ಆಳಿ ಪೋಲ್ ಮಿನ್ನಿ ವಲಂಬುರಿ ಪೋಲ್ ನಿನ್ರದಿರದ್ದು. ಆಳಿ ಇಲ್ಲಿ ಈ ಲೈನ್ ಅಲ್ಲಿ ಆಳಿ ಅಂದ್ರೆ ಚಕ್ರ, ಸುದರ್ಶನ ಚಕ್ರ. ಆಳಿ ಪೋಲ್ ಮಿನ್ನಿ, ಸುದರ್ಶನ ಚಕ್ರ ಅಷ್ಟು ಖುಷಿಯಿಂದ he is glowing. And ವಲಂಬುರಿ ಪೋಲ್ ನಿನ್ರದಿರಂದು, ಈ ಎಡದ ಕೈನಲ್ಲಿ ಬಲಮುರಿ ಶಂಖ ಇಟ್ಕೊಂಡಿದ್ದಾರೆ. ಶಂಖದ ನಿನ್ರದಿರಂದ್ರೆ ಶಂಖನು ಸೌಂಡ್ ಮಾಡ್ತಾ ಇದೆ ಅಂತ ನಾವು ಇದರಲ್ಲಿ ಕೇಳಿದೀವಿ. ಭಗವದ್ಗೀತೆಯಲ್ಲಿ ಭಗವಂತನ ಪಾಂಚಜನ್ಯ ಶಂಖನಾದ ಮಾಡಿದವಾಗ ಇಟ್ ಮೇಕ್ಸ್ ಸಚ್ ಅ ಲೌಡ್ ಸೌಂಡ್, ಗರ್ಜನೆ ಮಾಡುತ್ತೆ. ಅಂಡ್ ಆ ಗರ್ಜನೆಯಿಂದ ಇದರಲ್ಲಿರೋ ಸೈನಿಕರೆಲ್ಲರಿಗೂ ಅವ್ರಿಗೆ ಎದೆ ಎಲ್ಲ ಇದಾಯ್ತು, ಅಂದ್ರೆ ದೇರ್ ಹಾರ್ಟ್ ಶಡರ್ಡ್, ಅಷ್ಟು ಒಳ್ಳೆ ಸೌಂಡ್ ಮಾಡುತ್ತೆ ಅದು ಅಂತ ಹೇಳಿ. ಸೊ ಆ ತರ ಸೌಂಡ್ ಮಾಡು ಅಂತ. ಈಗ ಇವಳು ಏನ್ ಹೇಳ್ತಾ ಇದ್ದಾಳೆ, ಆಂಡಾಳ್ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಕ್ಲೌಡ್ಸ್. ಆ ಕ್ಲೌಡ್ಸ್ ಹೇಗೆ ಮೇಲೆ ಏರ್ಬೇಕು ಅಂತ. ದ ಕ್ಲೌಡ್ಸ್ ಶುಡ್ ಗೋ ಅಪ್ ವಿತ್ ಅ ಸೌಂಡ್ ಅಂಡ್ ಅದು ಇದು ಬರ್ಬೇಕು, ಏನು ಲೈಟ್ನಿಂಗ್ ಶುಡ್ ಬಿ ಲೈಕ್ ಸುದರ್ಶನ ಚಕ್ರ, ಅಂಡ್ ದ ಥಂಡರ್ ಶುಡ್ ಬಿ ಲೈಕ್ ಬಲಮುರಿ ಶಂಖ. ತಾಳಾದೆ ಶಾರ್ಂಗಮುದೈತ ಶರಮಳೆ ಪೋಲ್. ತಾಳಾದೆ ಅಂದ್ರೆ ನಿಲ್ಲಿಸದೆ ಕಂಟಿನ್ಯೂಸ್ ಆಗಿ ಮಳೆ ಕೊಡು. ಸುಮ್ಮನೆ ಸ್ವಲ್ಪ ಮಳೆ ಸುರಿಸ್ಬಿಟ್ಟು ನಿಲ್ಸ್ಬಿಟ್ಟು ಬೇಡ, ಕಂಟಿನ್ಯೂಸ್ ಆಗಿ ಮಳೆ ಕೊಡ್ತಾನೆ ಇರು. ಶಾರ್ಂಗಮುದೈತ ಶರಮಳೆ ಪೋಲ್. ಶರಮಳೆ ಅಂದ್ರೆ ಇದು ಶರ ಅಂದ್ರೆ ಈ ಆರೋಸ್ ಕಂಟಿನ್ಯೂಸ್ ಆಗಿ ಹೇಗೆ ರಾಮ ಅವತಾರದಲ್ಲಿ ಹೇಗೆ ರಾಮ ಒಂದು ಬಾಣ ಬಿಟ್ರೆ ಅದು ಹೇಗೆ ಒಳ್ಳೆ ಶೀಟ್ ಆಫ್ ಆರೋಸ್ ತರ ಹೋಗುತ್ತೋ ಆ ತರ ಮಳೆ ಕಂಟಿನ್ಯೂಸ್ ಆಗಿ ಬರ್ಬೇಕು ಅಂತ ಹೇಳ್ತಾಳೆ. ಮತ್ತೆ ವಾಳ ಉಲಗಿನಿಲ್ ಪೇಯ್ದಿಡಾಯ್ ಅಂದ್ರೆ ಹೇಗ್ ಮಳೆ ಬರ್ಬೇಕು, ಅಷ್ಟು ಜೋರ್ ಮಳೆ ಅಂದ್ರೆ ಎಲ್ಲ ಕೊಚ್ಕೊಂಡು ಹೋಗೋ ತರ ಜೋರ್ ಮಳೆ ಬರಬಾರ್ದು. ಸಿಟಿಸನ್ಸ್ಗೆ ಈ ಸಮುದಾಯದಲ್ಲಿ ಇರೋರ್ಗೆ ಅವ್ರಿಗೆ ಬಾಳು ಕೊಡೋ ತರ, ಅಂದ್ರೆ ಇಟ್ ಶುಡ್ ಬಿ ಪ್ಲೀಸಿಂಗ್. ಆ ತರ ಮಳೆ ಅಂದ್ರೆ ತುಂಬಾ ಜಾಸ್ತಿ ಮಳೆನೂ ಇರಬಾರ್ದು, ಕರೆಕ್ಟ್ ಆಗಿ ಸಂತೋಷ ಕೊಡೋ ತರ, ಉಲ್ಲಾಸ ಕೊಡೋ ತರ ಮಳೆ ಸುರಿಸು ಅಂತ ಹೇಳ್ತಾರೆ. ನಾಂಗಳು ಮಾರ್ಗಳಿ ನೀರಾಡ ಮಹಿಳ್ದೇಲೋರ್ ಎಂಪಾವಾಯ್. ಈ ತರ ಒಳ್ಳೆ ಮಳೆ ಕೊಟ್ಟವಾಗ ನಮಗೂ ಸಂತೋಷ, ನೀನು ಸಂತೋಷವಾಗಿ ಮಳೆ ಸುರಿಸು, ನಾವು ಸಂತೋಷವಾಗಿ ಈ ಮಾರ್ಗಳಿ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಇದಕ್ಕೆ ಹೋಗಿ
ನೀರಿಗೆ ಕರೆಗೆ ಹೋಗಿ ಸ್ನಾನ ಮಾಡಿ ಈ ನಮ್ಮ ಪಾವೈ ವ್ರತವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ತರ ಬೇಡ್ಕೊಂತಾಳೆ. ಇಲ್ಲಿ ಒಂದ್ ಪ್ರಕಾರ ನೋಡಿದ್ರೆ ಬೇಡ್ಕೊಂತ ಇದ್ದಾಳೆ, ಇನ್ನೊಂದ್ ಪ್ರಕಾರ ನೋಡಿದ್ರೆ ಆಕ್ಚುಲಿ ಶಿ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್. ಈ ತರ ಏನೋ ಒಂದು ಆಜ್ಞೆ ಇಡ್ತಾ ಇದ್ದಾಳೆ, ಈ ತರಾನೇ ಮಾಡ್ಬೇಕು, ಈ ತರಾನೇ ಮಾಡ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಎಷ್ಟು ಏನೇನ್ ತರ ಅಂದ್ರೆ ಅದು ಇನ್ಸ್ಟ್ರಕ್ಷನ್ಸ್ ಒಳ್ಳೆ 11 ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾಳೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಲ್ಲಿ. ಸೊ ಫಸ್ಟ್ ಲೈನ್ ಅಲ್ಲಿ ಒಂದು ನೀ ಕೈಕರವೇ, ಸೊ ಏನು ವಾಪಸ್ ಇಟ್ಕೋಬಾರ್ದು. ಈಗ ಕೈಯಲ್ಲಿ ಏನಿದೆಯೋ ಅದೆಲ್ಲಾನು ಮಳೆ ತರ ಸುರಿಸ್ಬಿಡು ಅಂತ ಹೇಳಿ. ಸೊ ಯಾಕೆ ಇಷ್ಟೊಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಜನರಲಿ ನಾವು ವೆನ್ ವಿ ಸಿ ಕ್ಲೌಡ್ಸ್, ಡಾರ್ಕ್ ಕ್ಲೌಡ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಒಂದು ಸೂಚನೆ, ಅದು ಓಕೆ ಇವಾಗ ಮಳೆ ಬರುತ್ತೆ ಅಂತ ಒಂದು ಸೂಚನೆ. ಈ ವೈಶ್ಯ ಸಮುದಾಯಕ್ಕೆ ಅವ್ರಿಗೆ ವ್ಯವಸಾಯನೇ ಮೇನ್, ಆ್ಯಂಡ್ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಕರೆಕ್ಟಾಗಿ ಮಳೆ ಬರಬೇಕು. ಸೊ ಇದು ನೋಡಿ ಕಪ್ಪು ಮೋಡಗಳನ್ನ ನೋಡಿ ಅವ್ರಿಗೆ ಸಂತೋಷವಾಗುತ್ತೆ. ಆ್ಯಂಡ್ ಕಪ್ಪು ಮೋಡನೂ ಇರಬೇಕು, ಮತ್ತೆ ಸೌಂಡ್ ಮಾಡಬೇಕು. ಅಂದ್ರೆ ಈ ಮೋಡಗಳು ಅದು ಎರಡು ಇದಾಗವಾಗ ಲೈಟ್ನಿಂಗ್ ಬರುತ್ತೆ, ಮಿಂಚು ಬರುತ್ತೆ, ಮತ್ತೆ ಗುಡುಗು ಬರುತ್ತೆ. ಸೊ ಇದೆಲ್ಲ ಇಟ್ ಗಿವ್ಸ್ ಹ್ಯಾಪಿನೆಸ್. ಇದನ್ನ ಕೇಳಿ ಇದನ್ನ ನೋಡಿ ಸಂತೋಷ ಪಡ್ತಾರೆ, ಮಳೆ ಬರುತ್ತೆ ಅಂತ ಹೇಳಿ, ಒಳ್ಳೆ ಬೆಳೆ